ಸ್ನೇಹಿತರೆ, ಇವತ್ತು ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆ ಇದೆ. ಯಾವುದು? ಎಕನಾಮಿಕ್ಸ್ ಸಬ್ಜೆಕ್ಟ್. ಸೊ ಎಲ್ಲ ವಿದ್ಯಾರ್ಥಿಗಳು ಎಕನಾಮಿಕ್ಸ್ ಸಬ್ಜೆಕ್ಟ್ ಯಾರೆಲ್ಲ ಬರೆಯಕ್ಕೆ ಹೋಗ್ತಾರೆ ನೋಡಿ, ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ವಿಶಸ್ ನನ್ನ ಕಡೆಯಿಂದ. ಕ್ಯಾಲ್ಕುಲೇಟರ್ ಅಲೌ ಇರುತ್ತೆ ಮೊದಲನೇದಾಗಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ, MCQ ಕ್ವಶನ್ ಮತ್ತು 2 ಮಾರ್ಕ್ಸ್ ಕ್ವಶನ್ ಮೇಲೆ ಫಿಕ್ಸ್ಡ್ ಕ್ವಶನ್ಸೇ ಬರುತ್ತೆ. ಅದು ಏನು ವಿಡಿಯೋ ನೋಡ್ಕೊಂಡಿರಲ್ಲ, ಇಂಗ್ಲೀಷ್ ಮೀಡಿಯಮ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೆ ಮತ್ತು ಕನ್ನಡ ಮೀಡಿಯಮ್ಗೆ ಏನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೇನಲ್ಲ, ಅದು ಇವಾಗ ಮತ್ತೊಮ್ಮೆ ಮಾಡಬೇಕಂತ ಅನ್ಕೊಂಡೆ. ಮತ್ತೆ ಅವೇ ಕ್ವಶನ್ಸ್ ಏನು ರಿಪೀಟ್ ಆಗುತ್ತೆ, ಅವೇ ಕ್ವಶನ್ ರಿಪೀಟ್ ಆಗುತ್ತೆ ನಿಮಗೆ. ಇವಾಗ ಮತ್ತೆ ಬೋತ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಏನಿದೆಲ್ಲ ಕನ್ಫ್ಯೂಸ್ ಆಗುತ್ತೆ. ಸೊ ನಾನು ಸುಮ್ಮನೆ ಇವಾಗ ನಿಮ್ಗೆ ಕೊಡೋದು ಮತ್ತೆ ಗೊಂದಲ ಬೇಡ, ಲಾಸ್ಟ್ ಮೂಮೆಂಟ್ನಲ್ಲಿ ಓದಿದ್ದು ಎಲ್ಲ ಹೋಗ್ಬಿಡುತ್ತೆ ಮತ್ತೆ. ಸೊ ಇವಾಗ ಯಾರೆಲ್ಲ ನೋಡಿಲ್ಲ, ಇಂಗ್ಲೀಷ್ ಮೀಡಿಯಮ್ ಹಾಗೂ ಕನ್ನಡ ಮೀಡಿಯಮ್ ಬೋತ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಇನ್ನೂ ನಿಮಗೆ 10 ಗಂಟೆ ಎಕ್ಸಾಮ್ ಬರೆಯಕ್ಕೆ ಹೋಗ್ತೀರಾ ನೀವು. ಟೈಮ್ ಇರುತ್ತೆ, ಒಂದು 20 ನಿಮಿಷದೊಳಗೆ ನೋಡ್ಕೊಂಡು ಬಿಡ್ರಿ. ಅದು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಅಂತ ಲಿಂಕ್ ಬೇರೆ ಕೊಟ್ಟಿರ್ತಾನೆ, ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ಲಿಂಕ್ ಕೊಟ್ಟಿರ್ತಾನೆ. ನೀವು ಯಾವ ಒಂದು ಸ್ಟ್ರೀಮ್ನಲ್ಲಿ ಇದ್ದೀರಲ್ಲ, ಅಂದರೆ ಯಾವ ಒಂದು ಮಾಧ್ಯಮ ಇದ್ದರೆ ಆ ಒಂದು ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ನೋಡ್ಕೊಳ್ಳಿ. ಡೆಫಿನೆಟ್ಲಿ ನಿಮಗೆ ಆ ಕ್ವಶನ್ಸ್ಗಳು ಬಂದೇ ಬರುತ್ತೆ, 2 ಅಂಕದ ಪ್ರಶ್ನೆಯಲ್ಲಿ ಮತ್ತು 1 ಅಂಕದ ಪ್ರಶ್ನೆಯಲ್ಲಿ, ನೋ ಡೌಟ್. ಇವಾಗ MRS ಅಂತ ನಿಮಗೆ 1 ಅಂಕದ ಪ್ರಶ್ನೆಯಲ್ಲಿ ಕೇಳಿದರೆ ಎಕ್ಸ್ಪ್ಲೇನ್ ಕ್ವಶನ್, ಓಕೆ, MRS ಅನ್ನು ವಿಸ್ತರಿಸಿ ಅಂತ. ಸೀಮಾಂತ ಪ್ರತಿನಿಧಾನದ ದರ ಅಂತ, ಅದು ಅಂದರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ. ಅದೇ ರೀತಿ ನಿಮಗೆ CPI ಅಂತ ಕೇಳಿದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. FRBMA ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2003, ಇದು ನೋಡ್ಕೊಳ್ಳಿ ಆಯಿತಾ. ನಿಮಗೆ ಅದು ಓಕೆ. ವಾಟ್ ಈಸ್ ಫ್ರೀ ರೈಡರ್ಸ್ ಅಂತ ನಿಮಗೆ ಕ್ವಶನ್ ಫಿಕ್ಸ್ ಇದು. ಓಕೆ, ಫುಕಟೆ ಸವಾರರು ಎಂದರೆ ಯಾರು, ಅದಕ್ಕೆ ಎಲ್ಲ ಆನ್ಸರ್ ಹೇಳಿದ್ದೇನಲ್ಲ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಕೆಳಗಡೆ ಸಪ್ರೇಟಾಗಿ ವಿದ್ಯಾರ್ಥಿಗಳಿಗೆ ಲಿಂಕ್ ಕೊಟ್ಟಿದ್ದೇನೆ, 2 ಮಾರ್ಕ್ಸ್ ಮೇಲೆ ಮತ್ತು 1 ಮಾರ್ಕ್ಸ್ ಮೇಲೆ ಸಪ್ರೇಟಾಗಿ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ, ಹೋಗಿ ನೋಡ್ಕೊಳ್ಳಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ. ಇವತ್ತು ಎಕ್ಸಾಮ್ ಈಸಿಯಾಗಿ ಬರುತ್ತೆ. ಕ್ವಶನ್ ಪೇಪರ್ ಬಗ್ಗೆ ಏನೂ ಥಿಂಕ್ ಮಾಡೋಕೆ ಹೋಗ್ಬಿಟ್ರೆ ಬಹಳಷ್ಟು ಈಸಿಯಾಗಿ ನಿಮಗೆ MCQ ಕ್ವಶನ್ ಅವೇ ಬಂದಿರ್ತೈತಿ. ನಾನು ಹೇಳಿರುವಂಥ MCQ ಕ್ವಶನ್ ಮತ್ತು ಮ್ಯಾಥ್ಸ್ ಫಾಲೋಯಿಂಗ್ ಕ್ವಶನ್ ಅವೇ ಬಂದಿರ್ತದೆ. ನೀವು ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಎಕ್ಸಾಮ್ ಬರೆಯಕ್ಕೆ ಹೋಗ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಆಫ್ ಲಕ್. ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ನಿಮಗೆ. ಥ್ಯಾಂಕ್ ಯು.